ಎಲ್ರಿಗೂ ನಮಸ್ತೆ. In this video, we are going to discuss about the SSLC Science ಬಯಾಲಜಿಯಲ್ಲಿ ಇದು ಪಾರ್ಟ್ 3 ವಿಡಿಯೋ. ಈಗಾಗಲೇ ನಾನು ಪಾರ್ಟ್ 2 ಮತ್ತೆ ಪಾರ್ಟ್ 1 ಅಪ್ಲೋಡ್ ಮಾಡಿದ್ದೀನಿ. ಪಾರ್ಟ್ 1 ಅಲ್ಲಿ ಲೈವ್ ಪ್ರೋಸೆಸ್ ಚಾಪ್ಟರ್ ಅಪ್ಲೋಡ್ ಮಾಡಿದ್ದೀನಿ. ಪಾರ್ಟ್ 2 ಅಲ್ಲಿ ಹೌ ಡು ಆರ್ಗನಿಸಮ್ ರೀಪ್ರೊಡ್ಯೂಸ್ ಮತ್ತೆ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಪ್ಲೋಡ್ ಮಾಡಿದ್ದೀನಿ. ಪಾರ್ಟ್ 3 ವಿಡಿಯೋ. ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಅಪ್ಲೋಡ್ ಅಬೌಟ್ ದಿ ಹೆರಿಡಿಟಿ ಮತ್ತೆ ಅವರ್ ಎನ್ವೈರನ್ಮೆಂಟ್. ಇಲ್ಲಿಗೆ ನಿಮಗೆ ಬಯಾಲಜಿಯಲ್ಲಿ 28 ಮಾರ್ಕ್ಸ್ ಬರ್ತದೆ. ಆಯ್ತಾ? ಎಲ್ಲ ರೀತಿ ಟೆಕ್ಸ್ಟ್ ಬುಕ್ ಅಲ್ಲಿರುವಂತಹ ಎಲ್ಲ ಕ್ವಶನ್ಸ್ಗಳನ್ನು ಕವರ್ ಮಾಡಿ PDF ನ ಮಾಡಿದ್ದೀನಿ. ಸೊ ಇದನ್ನ ನೀವು ರೆಫರ್ ಮಾಡಿ ಯು ಕ್ಯಾನ್ ಕೋರ್ ಗುಡ್ ಮಾರ್ಕ್ಸ್ ಇನ್ ಸೈನ್ಸ್ ಸ್ಕೋರ್ ಮಾಡ್ತೀರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಫಿಸಿಕ್ಸ್ನ ಅಪ್ಲೋಡ್ ಮಾಡ್ತೀನಿ. ಈಗಾಗಲೇ ನಾನು ಬಯಾಲಜಿನ ಅಪ್ಲೋಡ್ ಮಾಡಿದ್ದೀನಿ, ಕೆಮಿಸ್ಟ್ರಿನ ಅಪ್ಲೋಡ್ ಮಾಡಿದ್ದೀನಿ. ಕೆಮಿಸ್ಟ್ರಿಯಲ್ಲಿ ಐ ಹ್ಯಾವ್ ಮೇಡ್ 2 ಪಾರ್ಟ್ಸ್, ಪಾರ್ಟ್ 1 ಮತ್ತೆ ಪಾರ್ಟ್ 2 ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನನ್ನ ಚಾನಲ್ನ ಚೆಕ್ ಮಾಡಿ, ಪ್ಲೇ ಲಿಸ್ಟಲ್ಲಿದೆ. ಮತ್ತೆ ಮ್ಯಾಥ್ಸ್ನು ಮಾಡಿದ್ದೀನಿ, ಸೋಷಲ್ನು ಮಾಡಿದ್ದೀವಿ. ಸೊ ಅದನ್ನು ಚೆಕ್ ಮಾಡಿ ನಿಮಗೆ ಬೇಕಾಗಿರೋ ವಿಡಿಯೋನ ರೆಫರೆನ್ಸ್ ತಗೊಳ್ಳಿ, ಚೆನ್ನಾಗಿ ಓದಿ, ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಿ. ಮತ್ತೆ ಈ ವಿಡಿಯೋ ಆದಮೇಲೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದ್ರ PDF ಹಾಕಿರ್ತೀನಿ, ಪ್ರಿಂಟ್ಔಟ್ ತಗೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಯ್ತಾ? ಹಾಗಾದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ನಾವು ವಿಡಿಯೋಗೆ ಹೋಗ್ಬಿಡೋಣ. ನೋಡಿ, ನೆಕ್ಸ್ಟ್ ಚಾಪ್ಟರ್ ಈಸ್ ಹೆರಿಡಿಟಿ. ಸೊ ಇನ್ ದಿಸ್ ವಿಡಿಯೋ ಫಸ್ಟ್ ಏನು ವೇರಿಯೇಷನ್. ಏನು ವೇರಿಯೇಷನ್ ಅಂದ್ರೇನು? ಡ್ಯೂರಿಂಗ್ ದ ವೇರಿಯೇಷನ್ಸ್ ಆರ್ ಯೂಶಲಿ ಡ್ಯೂರಿಂಗ್ ದಿ ಪ್ರೊಸೆಸ್ ಆಫ್ ರೀಪ್ರೊಡಕ್ಷನ್ ಪ್ರೊಸೆಸ್ ಆಗಬೇಕಾದಾಗ ಸೊ ಏನಾಗುತ್ತೆ, ವೇರಿಯೇಷನ್ಸ್ ಆಗುತ್ತೆ. ಆರ್ಗನಿಸಮ್ ಟು ರೀಪ್ರೊಡ್ಯೂಸ್ ಸೆಕ್ಷುಲಿ ಹ್ಯಾವ್ ಫ್ಯೂ ವೇರಿಯೇಷನ್. ಎಕ್ಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂದ್ರೆ ಏನಿಲ್ಲ, ಸಿಂಗಲ್ ಪೇರೆಂಟ್ಸ್ ಇನ್ವಾಲ್ವ್ ಆಗಿರೋದ್ರಿಂದ ವೇರಿಯೇಷನ್ ತುಂಬಾ ಕಡಿಮೆ ಇರುತ್ತೆ. ಆರ್ಗನಿಸಮ್ ದೋಸ್ ರೀಪ್ರೊಡ್ಯೂಸ್ ಸೆಕ್ಷುವಲಿ ದೇ ಹ್ಯಾವ್ ಮೋರ್ ವೇರಿಯೇಷನ್. ಇದು ಬೇಕಾದ್ರೆ ಡಿಫ್ರೆನ್ಸ್ ಬರೀಬೋದು ನೀವು. ಎಸೆಕ್ಷುಯಲ್ ರೀಪ್ರೊಡಕ್ಷನ್ ಮತ್ತು ಸೆಕ್ಷುಯಲ್ ರೀಪ್ರೊಡಕ್ಷನ್ ಡಿಫ್ರೆನ್ಸ್ ಕೇಳಿದಾಗ ಎಸೆಕ್ಷುಯಲ್ ರೀಪ್ರೊಡಕ್ಷನ್ ಅಲ್ಲಿ ದ ಫ್ಯೂ ವೇರಿಯೇಷನ್, ಸೆಕ್ಷುಯಲ್ ರೀಪ್ರೊಡಕ್ಷನ್ ಮೋರ್ ವೇರಿಯೇಷನ್ ಅಂತ ಬರೀಬೋದು. ನೋಡಿ, ಇದು ಪಾಯಿಂಟ್ ಇಂಪಾರ್ಟೆಂಟ್. ವೇರಿಯೇಷನ್ ಪ್ರಮೋಟ್ಸ್ ದ ಸರ್ವೈವಲ್ ಆಫ್ ದಿ ಸ್ಪೀಶೀಸ್. ವೇರಿಯೇಷನ್ ಇಂದನೇ ಒಂದು ಸ್ಪೀಶೀಸ್, ಹೊಸ ಸ್ಪೀಶೀಸ್ ಸರ್ವೈವ್ ಆಗಬೇಕಾದ್ರೆ ವೇರಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ವೇರಿಯೇಷನ್ ಇಂಪ್ರೂವ್ಸ್ ದ ಸರ್ವೈವಲ್ ರೇಟ್ ಆಫ್ ದಿ ಸ್ಪೀಶೀಸ್. ವೇರಿಯೇಷನ್ ಇನ್ಕ್ರೀಸಸ್ ದ ಸರ್ವೈವಲ್ ರೇಟ್ನ ಇನ್ಕ್ರೀಸ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ಇನ್ ಇಂಡಿವಿಜುವಲ್ ಆರ್ಗನಿಸಮ್ ಅಡಾಪ್ಟ್ ಅಕಾರ್ಡಿಂಗ್ಲಿ ವಿತ್ ಎನ್ವೈರನ್ಮೆಂಟಲ್ ಕಂಡೀಷನ್. ನೋಡಿ, ಆರ್ಗನಿಸಮ್ ಏನಾಗುತ್ತೆ, ಅಡಾಪ್ಟ್ ಟು ದಿ ಎನ್ವೈರನ್ಮೆಂಟಲ್ ಕಂಡೀಷನ್. ಈಗ ನಾವು ಆರ್ ಸಮ್ಮರ್ ಸೀಸನ್, ಈಗ ಸಮ್ಮರ್ಗೆ ಅಡ್ಜಸ್ಟ್ ಆಗಬೇಕು. ವಿಂಟರ್ ಸೀಸನ್ ವಿಂಟರ್ಗೆ ಅಡ್ಜಸ್ಟ್ ಆಗಬೇಕು. ರೈನಿ ಸೀಸನ್ ರೈನಿಗೆ ಅಡ್ಜಸ್ಟ್ ಆಗಬೇಕು. ಆ ಸೀಸನ್ಗಳಿಗೆ ಅಥವಾ ಆ ಎನ್ವೈರನ್ಮೆಂಟ್ಗೆ ಅಡ್ಜಸ್ಟ್ ಆಗಬೇಕು ಅಂದ್ರೆ ನಾವೇನಾಗಬೇಕು, ವಿ ಶುಡ್ ಬಿ what survival rate of the species should be increases, then only we can adapt to the environment adapt ಆಗ್ತೀವಿ. ನೆಕ್ಸ್ಟ್ ಇನ್ಹೆರಿಟೆಂಟ್ ಟ್ರೇಟ್ಸ್. ಹೆಸರು ಹೇಳ್ತದೆ ನೋಡಿ, ಇನ್ಹೆರಿಟೆಂಟ್ ಟ್ರೇಟ್ಸ್. ಇನ್ಹೆರಿಟೆಡ್ ಅಂದ್ರೆ ಏನಿಲ್ಲ, ನಮ್ಮ ಪೇರೆಂಟ್ಸ್ ಇಂದ ನಮಗೆ ಬಂದಿರುವಂತಹ ಕ್ಯಾರೆಕ್ಟರ್ಸ್. ನೋಡಿ, ಜನರೇಷನ್ ಇಂದ ಜನರೇಷನ್ ಬರುವಂತಹ ಕ್ಯಾರೆಕ್ಟರ್, ಇದನ್ನ ಇನ್ಹೆರಿಟೆಡ್ ಟ್ರೇಟ್ಸ್. ಇನ್ನೊಂದು ಬರುತ್ತೆ ಅಕ್ವೈರ್ಡ್ ಟ್ರೇಟ್ಸ್ ಅಂದ್ರೆ ಏನಿಲ್ಲ, ವಾಟ್ ವಿ ಅಕ್ವೈರ್ ನಾಲೆಡ್ಜ್. ಈಗ ಬಾಡಿ ಬಿಲ್ಡಿಂಗ್ ಮಾಡೋದು, ಅಥವಾ ಇಟ್ ಮೇ ಬಿ ಯು ಮೇ ಸಿಂಗರ್ಸ್, ಬಟ್ ಮ್ಯೂಸಿಕ್ ಕಲಿಯೋದಾಗಿರ್ಬೋದು, ಬುಕ್ಸ್ ಓದೋದಾಗಿರ್ಬೋದು, ಯು ಆರ್ ಲರ್ನಿಂಗ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್, ಡಿಫ್ರೆಂಟ್ ಎಜುಕೇಶನ್ ಕಲಿಯೋದು, ಡ್ರೈವಿಂಗ್ ಕಲಿಯೋದು, ಇದೆಲ್ಲ ಏನು ನಾವು ಅಕ್ವೈರ್ ಮಾಡುವಂತಹ ನಾಲೆಡ್ಜ್. ಈ ನಾಲೆಡ್ಜು ಜನರೇಷನ್ಗೆ ಹೋಗಲ್ಲ, ಆದ್ರೆ ಇನ್ಹೆರಿಟೆಂಟ್ ಟ್ರೇಟ್ಸ್ ಜನರೇಷನ್ಗೆ ಹೋಗುತ್ತೆ. ಯಾವ್ದು ಹೋಗುತ್ತೆ ನೋಡಿ, ಇನ್ಹೆರಿಟೆಂಟ್ ಟ್ರೇಟ್ಸ್ ಫ್ರಮ್ ಪೇರೆಂಟ್ಸ್ ಟು ಆಫ್ಸ್ಪ್ರಿಂಗ್. ಇಟ್ ಟ್ರಾನ್ಸ್ಫರ್ ದ ಟ್ರೇಟ್ಸ್ ಫ್ರಮ್ ಪೇರೆಂಟ್ಸ್ ಟು ಆಫ್ಸ್ಪ್ರಿಂಗ್. ಅದ್ರಲ್ಲಿ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ನೋಡಿ, ಏರ್ ಕಲರ್, ಸಿಲ್ಕಿ ಏರು, ಕರ್ಲಿ ಏರು, ಸ್ಟ್ರೈಟ್ ಏರು, ಈ ತರ ಎಲ್ಲ ಬರುತ್ತಲ್ಲ, ಆ ಏರ್ ಕೂಡ ಡಿಪೆಂಡ್ಸ್ ಅಪಾನ್ ಯುವರ್ ಪೇರೆಂಟ್ಸ್. ಸೊ ಸ್ಕಿನ್ ಕಲರ್, ಯುವರ್ ಪೇರೆಂಟ್ಸ್ ಆರ್ ಬ್ಲಾಕಿ, ಯು ಆಲ್ಸೋ ಬ್ಲಾಕಿ. ಇಫ್ ಯುವರ್ ಪೇರೆಂಟ್ಸ್ ಆರ್ ಫೇರ್, ಯು ಆಲ್ಸೋ ಫೇರ್. ಸೊ ಐ ಕಲರ್, ಬ್ಲಾಕ್ ಐ, ಕ್ಯಾಟ್ ಐ, ಬ್ರೌನ್ ಐ ಅಂತ ಬರುತ್ತೆ, ಇಟ್ ಇಸ್ ಆಲ್ ಡಿಪೆಂಡ್ಸ್ ಅಪಾನ್ ಪೇರೆಂಟ್ಸ್. ಅರ್ಥ ಆಯ್ತಾ? The child bears all basic features of human being. However, it do not look exactly like their parents. The human population show great deal variation. Very important. The children's, so the child is exact not a copy of parents. ನಿಮ್ಮ ಅಪ್ಪ ಅಮ್ಮನ ತರನೇ ನೀವಿಲ್ಲ, ಕರೆಕ್ಟಾ? ಬಟ್ ಯು ಹ್ಯಾವ್ ಜೆನೆಟಿಕಲಿ ಐಡೆಂಟಿಕಲ್ ಟು ಯುವರ್ ಪೇರೆಂಟ್ಸ್. ನೀವು ಜೆನೆಟಿಕಲಿ ಐಡೆಂಟಿ ಆಗಿರ್ತೀರಿ ಪೇರೆಂಟ್ಸ್ಗಳಿಗೆ, ಆದರೆ ನೀವು ಆರ್ ನಾಟ್ ಎಕ್ಸಾಕ್ಟ್ ಕಾಪಿ ಆಫ್ ಯುವರ್ ಪೇರೆಂಟ್ಸ್ ಎಕ್ಸಾಕ್ಟ್ ಕಾಪಿ ಆಗಿರಲ್ಲ, ಬಿಕಾಸ್ ವಿ ಆರ್ ಗ್ರೇಟ್ ಡೀಲ್ ವಿತ್ ವಾಟ್ ವೇರಿಯೇಷನ್. ನಮಗೆ ವೇರಿಯೇಷನ್ಸ್ ಆಗಿರುತ್ತೆ. ಸೊ ಬೋತ್ father and mother contribute the particularly equal amount of genetic materials. ಅದು ಹೇಳಿದ್ರೆ 23 pairs of chromosomes father ಇಂದ ಮತ್ತೆ 23 pairs of chromosome ಮದರ್ ಇಂದ ಒಂದು ಎರಡು ಸೇರಿ 46 ಕ್ರೋಮೋಸೋಮ್ ಆಗಿರುತ್ತೆ. ಸೊ ಇಬ್ಬರಲ್ಲೂ ಈಕ್ವಲ್ ಕಾಂಟ್ರಿಬ್ಯೂಷನ್ ಇರೋದ್ರಿಂದ ಎರಡು ಕ್ಯಾರೆಕ್ಟರ್ ಮಿಕ್ಸ್ ಆಗಿ ಹೊಸ ಕ್ಯಾರೆಕ್ಟರ್ ಸಿಂಥಸಿಸ್ ಆಗುತ್ತೆ, ದಟ್ ಇಸ್ ವೇರಿಯೇಷನ್ ಆಗಿರುತ್ತೆ. ದಿಸ್ ಮೀನ್ಸ್ ಈಚ್ ಟ್ರೇಟ್ ಕ್ಯಾನ್ ಬಿ ಇನ್ಫ್ಲೂಯೆನ್ಸ್ ಬೈ ದಿ ಬೋತ್ ಪ್ಯಾಟರ್ನಲ್ ಅಂಡ್ ಮೆಟರ್ನಲ್ DNA. ಅಂದ್ರೆ ಫಾದರ್ DNA ಮತ್ತು ಮದರ್ DNA ಕಾಂಟ್ರಿಬ್ಯೂಷನ್ ಆಗಿರುತ್ತೆ. ದ ಟ್ರೇಟ್ಸ್ ವಿಲ್ ಬಿ 2 ವೇರಿಯೇಷನ್ ಇನ್ ಈಚ್ ಸೈಡ್. 2 ವೇರಿಯೇಷನ್ಸ್ ಇರುತ್ತೆ. ಒಂದು ನೋಡಿ, ಫಾರ್ ಎಕ್ಸಾಂಪಲ್ ಇಯರ್ ಲೋಬ್ ಅಂದ್ರೆ ನೋಡಿ, ಇದು ಮುಖ ಅನ್ಕೊಳ್ಳಿ. ಈ ಇಯರ್ ಲೋಬ್ ಅಂದ್ರೆ ನೋಡಿ, ಈ ಇಯರ್ ಇದೆಯಲ್ಲ, ಇಯರ್ ಕಿವಿಗೆ ಅಟ್ಯಾಚ್ ಆಗಿರೋದು. ಫ್ರೀ ಇಯರ್ ಲೋಬ್ ಅಂದ್ರೆ
ನೋಡಿ ಇದು ಫ್ರೀ ಇಯರ್ ಲೋಬ್. ಫ್ರೀ ಇಯರ್ ಲೋಬ್ ಅಂದ್ರೆ ನೋಡಿ ಕಿವಿನ ಸ್ವಲ್ಪ ದೂರ ಇರೋದು ಈ ತರ ಇದು ಫ್ರೀ ಇಯರ್ ಲೋಬ್, ಇದು ಇಯರ್ ಲೋಬ್. ಕಿವಿಗೆ ಅಟ್ಯಾಚ್ ಆಗಿದ್ರೆ ಇಯರ್ ಲೋಬ್. ಸ್ಟ್ರೈಟ್ ಏರು ನೋಡಿ, ಇದು ಸ್ಟ್ರೈಟ್ ಏರು. ಇದು ಕರ್ಲಿ ಏರ್ ಅಂದ್ರೆ ಗುಂಗುರು ಕೂದಲು, ಗೊತ್ತಲ್ಲ, ಗುಂಗುರು ಕೂದಲು ಈ ತರ ಗುಂಗುರು ಕೂದಲಿರುತ್ತೆ, ಕರ್ಲಿ ಏರು. ಅದೇ ತರ ಮೆಂಡೆಲ್ ಕಾಂಟ್ರಿಬ್ಯೂಷನ್. ಮೆಂಡೆಲ್ ಸೈಂಟಿಸ್ಟ್ ಒಂದ್ ಸ್ವಲ್ಪ ಪೀ ಪ್ಲಾಂಟ್ ನ ವೇರಿಯೇಷನ್ಸ್ ಮಾಡ್ತಾರೆ. ಅದು ನೋಡಿ ಫ್ಲವರ್ ಕಲರ್ ಯಾವ್ದು ವೈಲೆಟ್ ಮತ್ತೆ ವೈಟ್. ಸೊ ಆಕ್ಸಿಲ್, ಟರ್ಮಿನಲ್, ಫ್ಲವರ್ ಪೊಸಿಷನ್, ದಟ್ ಇಸ್ ಕಲರ್. ಸೀಡ್ ಕಲರ್ ಬಂದು ಯೆಲ್ಲೋ ಮತ್ತೆ ಗ್ರೀನ್. ಸೊ ಶೇಪ್ ಬಂದು ರೌಂಡ್ ಮತ್ತೆ ರಿಂಕಲ್ಡ್. ಸೊ ದಟ್ ಇಸ್ ಪಾರ್ಟ್ ಶೇಪ್ ಬಂದು ಇನ್ಫ್ಲಾಂಟ್ ಮತ್ತೆ ಕಾಂಟ್ರಿಬ್ಯೂಟ್. ಸೊ ಪಾರ್ಟ್ ಕಲರ್ ಬಂದು ಗ್ರೀನ್ ಮತ್ತೆ ಯೆಲ್ಲೋ. ದಟ್ ಇಸ್ ಹೈಟ್ ಆಫ್ ದಿ ಪ್ಲಾಂಟ್ ಬಂದು 12 ಮತ್ತೆ ಡ್ವಾರ್ಫ್. ಚಾರ್ಟ್ ಇಂಪಾರ್ಟೆಂಟ್. ಮೆಂಡೆಲ್ ಆಗ ಒಂದು ಕ್ರಾಸ್ ಮಾಡ್ತಾರೆ. ಇದು ನೋಡಿ, ಇದು ಚಾರ್ಟ್ ಇಂಪಾರ್ಟೆಂಟ್, ಎಕ್ಸ್ಪ್ಲನೇಷನ್ ಕೂಡ ಇಂಪಾರ್ಟೆಂಟ್. ಎಕ್ಸ್ಪ್ಲನೇಷನ್ ಕೇಳ್ತಾರೆ, ವಾಟ್ ಇಸ್ ಮಾನೋ ಹೈಬ್ರಿಡ್ ಕ್ರಾಸ್ ಅಂದ್ರೆ ದ ಕ್ರಾಸಿಂಗ್ ಬಿಟ್ವೀನ್ ದ 2 ಪೀ ಪ್ಲಾಂಟ್ ವಿತ್ ಒನ್ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ವೆರಿ ಇಂಪಾರ್ಟೆಂಟ್. ಕ್ರಾಸಿಂಗ್ ಬಿಟ್ವೀನ್ ದ 2 ಪೀ ಪ್ಲಾಂಟ್ ವಿತ್ ಒನ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಇಟ್ ಇಸ್ ಕ್ರಾಸಿಂಗ್ ಬಿಟ್ವೀನ್ ದ ಟಾಲ್ ಡ್ವಾರ್ಫ್. ಟಾಲ್ ಮತ್ತೆ ಡ್ವಾರ್ಫ್ ನ ನಾವು ಕ್ರಾಸ್ ಮಾಡಿ ನೋಡಿ. ಟಾಲ್ ಡ್ವಾರ್ಫ್, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ದಟ್ ಇಸ್ ಏನು ಡ್ವಾರ್ಫ್. ಇದರಲ್ಲಿ ಕ್ರಾಸ್ ಮಾಡ್ಬೇಕಾದ್ರೆ ನೋಡಿ, ಎರಡು ಜೀನಿನ ಒಂದು ಜೀನ್ ಬರುತ್ತೆ, ದಟ್ ಇಸ್ ಕ್ಯಾಪಿಟಲ್ ಟಿನಾ. ಸೊ ಎರಡು ಜೀನ್ ಸ್ಮಾಲ್ ಟಿ ಬರುತ್ತಲ್ಲ. ಸೊ ಎರಡು ಏನಾಯ್ತು, F1 ಜನರೇಷನ್, ಫಸ್ಟ್ ಜನರೇಷನ್ ಆಯ್ತು. ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಕ್ಯಾಪಿಟಲ್ ಟಿ ಡಾಮಿನೆಂಟ್ ಆಗಿರೋದ್ರಿಂದ ಏನಾಯ್ತು, ಟಾಲ್ ಆಯ್ತು. ಈಗ F2 ಜನರೇಷನ್ ಮಾಡಬೇಕಾದ್ರೆ F1 ಇಂಟು F1 ಮಾಡ್ತಾರೆ. F1 ಇಂಟು F1 ಮಾಡಿದಾಗ F1 ಜನರೇಷನ್ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕರೆಕ್ಟಾ? ನೋಡಿ, ಅದೇ ಚೆಕ್ ಬೋರ್ಡ್, ಡೈರೆಕ್ಟ್ ಚೆಕ್ ಬೋರ್ಡ್ ನೋಡಿ. F2 ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಟಿ ಇಂಟು ಟಿ, ಕ್ಯಾಪಿಟಲ್ ಟಿ, ಕರೆಕ್ಟಾ? ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಇದರಲ್ಲಿ ಟಾಲ್ ಎಷ್ಟಿದಾವೆ? 3 ಟಾಲ್ ಅವೆ. ಸೊ ಒಂದು ಡ್ವಾರ್ಫ್ ಇದೆ, ಕರೆಕ್ಟಾ? 3:1 ಟಾಲ್ ಇಂಟು ಡ್ವಾರ್ಫ್. ಅದರಲ್ಲಿ ಪ್ಯೂರ್ ಟಾಲ್ ಎಷ್ಟಿದೆ? ಒಂದು ಪ್ಯೂರ್ ಟಾಲ್ ಇದೆ. 2 ಹೈಬ್ರಿಡ್ ಟಾಲ್ ಅವೆ, ಒಂದು ಪ್ಯೂರ್ ಡ್ವಾರ್ಫ್. ದಟ್ಸ್ ವೈ 1:2:1 ಅಷ್ಟೇ, ಮುಗಿತ್ತು. ಇದೆ ಅದೇ ತರ ನೋಡಿ. ಸೇವ್ ನಿಮಗೆ ಯಾವುದು ಪಿಂಕ್ ಫ್ಲವರ್ ಮತ್ತೆ ವೈಟ್ ಫ್ಲವರಾ? ಓಕೆ, ಕರೆಕ್ಟ್. ಪಿಂಕ್ ಫ್ಲವರ್ ನೋಡಿ, ಪಿಂಕ್ ಫ್ಲವರ್ ಕ್ಯಾಪಿಟಲ್ ಪಿ, ಸ್ಮಾಲ್ ಪಿ, ಪಿಂಕ್ ಫ್ಲವರ್ ನೋಡಿ, ಪಿಂಕ್ ಫ್ಲವರ್ ವರ್ಸಸ್ ವೈಟ್ ಫ್ಲವರ್ ಗೆ ನೀವು ಮಾಡಿ. ವೈಟ್ ಫ್ಲವರ್ ಕ್ರಾಸಿಂಗ್, ಮಾನೋ ಹೈಬ್ರಿಡ್ ಕ್ರಾಸ್, ಆಯ್ತಾ? ನೋಡಿ, ಚಕ್ರ ಬೋರ್ಡ್ ಹಾಕಿದ್ರೆ ಓಕೆ. ಡೈಹೈಬ್ರಿಡ್ ಕ್ರಾಸ್ ಅಂದ್ರೆ ಸೇಮ್, 2 ಪೀ ಪ್ಲಾಂಟ್ ನೋಡಿ, 2 ಪೀ ಪ್ಲಾಂಟ್ ಕ್ರಾಸಿಂಗ್ ವಿತ್ 2 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಅಲ್ಲಿ 1 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಇದೆ, 2 ಪೇರ್ಸ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಡೈಹೈಬ್ರಿಡ್ ಕ್ರಾಸ್ ಆಫ್ ಎ ಕ್ರಾಸಿಂಗ್ ಬಿಟ್ವೀನ್ ದ 2 ಪೀ ಪ್ಲಾಂಟ್ ವಿತ್ 2 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಅದರಲ್ಲಿ ನೋಡಿ, ಕ್ರಾಸಿಂಗ್ ಬಿಟ್ವೀನ್ ದ ಯಾವುದು, ಯೆಲ್ಲೋ ಸೀಡ್ ವಿತ್ ಬಿಯರಿಂಗ್ ರಿಂಕಲ್ಡ್ ಗ್ರೀನ್. ಯೆಲ್ಲೋ ಸೀಡ್ ಕೋಟೆಡ್ ವಿತ್ ದಿ ರಿಂಕಲ್ಡ್ ಗ್ರೀನ್. ರೌಂಡ್ ನೋಡಿ, ರೌಂಡ್ ಯೆಲ್ಲೋ, ರಿಂಕಲ್ಡ್ ಗ್ರೀನ್. ಇದು ಅದನ್ನ ಇಲ್ಲಿ ಚಕ್ರಬೋರ್ಡ್ ಹಾಕಿದ್ರೆ ನಿಮ್ಗೆ ಚಕ್ರಬೋರ್ಡ್ ಬರುತ್ತೆ ಅನ್ಕೊಳ್ತೀನಿ, ಮತ್ತೆ ಎಕ್ಸ್ಪ್ಲೇನ್ ಮಾಡಕ್ ಹೋಗೋದು ನಾನು. ಸೊ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಆಫ್ ಟ್ರೇಡ್ಸ್ ಯಾವ್ದು ಎಕ್ಸ್ಪ್ರೆಷನ್ ಆಗುತ್ತೆ ನೋಡಿ. ಸೆಲ್ ಆರ್ DNA ಇನ್ಫಾರ್ಮೇಶನ್ ಸೋರ್ಸ್ ಫಾರ್ ಮೇಕಿಂಗ್ ದ ಪ್ರೋಟೀನ್ ಇನ್ ದ ಸೆಲ್. DNA information very important for making what? A protein. The section of the DNA that provides the information for the one protein is called as gene. One protein is called as gene. ಒಂದೇ ಒಂದು ಪ್ರೋಟೀನ್ ಜೀನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸೊ tallness of the character. Tallness, the plant height could be the depends upon the amount of particular plant hormone. ನೋಡಿ, ಪ್ಲಾಂಟ್ ಹೈಟ್ ಅದ್ರ ಮೇಲೆ ಅಮೌಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಡಿಪೆಂಡ್ಸ್ ಅಪಾನ್ ಅಮೌಂಟ್ ಆಫ್ ಹಾರ್ಮೋನ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ಲಾಂಟ್ ಹಾರ್ಮೋನ್ ಡಿಪೆಂಡ್ ಆಗಿದೆ. ಯಾವ್ದು ಪ್ಲಾಂಟ್ ಹಾರ್ಮೋನ್ ಗ್ರೋತ್ ಡಿಪೆಂಡ್ ಆಗಿರೋದು? ಅಬ್ಸಿಸಿಕ್ ಆಸಿಡ್, ಕರೆಕ್ಟ್? ಅಬ್ಸಿಸಿಕ್ ಆಸಿಡ್ ಜಾಸ್ತಿ ಹೈಟ್ ಹೋದಿರುವಂತ ಪ್ಲಾಂಟ್ ನ ಸ್ಟಾಪ್ ಮಾಡ್ಬಿಡುತ್ತೆ. So dominating gene triggers the section of the hormone that is plant will grow tall. The recessive gene will suppress the secretion of hormone that is plant will be short. ನೋಡಿ, ನಮ್ಮ ಬಾಡಿದ್ರೆ ಅದು ಪಿಟ್ಯೂಟರಿ ಹಾರ್ಮೋನ್ ಅಂತ ಸೆಕ್ರೆಟ್ ಆಗುತ್ತೆ. ಪಿಟ್ಯೂಟರಿ ಹಾರ್ಮೋನ್ ಜಾಸ್ತಿ ಸೆಕ್ರೆಟ್ ಆದ್ರೆ ಗೈಯಾಂಟಿಸಮ್, ಕಡಿಮೆ ಸೆಕ್ರೆಟ್ ಆದ್ರೆ ಡ್ವಾರ್ಫಿಸಮ್. ಸೇಮ್ ಹಂಗೆ ಪ್ಲಾಂಟ್ ಕೂಡ ನೋಡಿ. ಹೌ ಡು germ cells make the single set of gene ಯಾವ ರೀತಿ ಮಾಡುತ್ತೆ? Genes are located in the chromosome. ನೋಡಿ, ಜೀನ್ಸ್ ಇರುತ್ತೆ, ಕ್ರೋಮೋಸೋಮ್ ಒಳಗಡೆ ಇರುತ್ತೆ. Thus each cell will 2 copies of the each chromosomes. The one from male, another from parents. ನೋಡಿ, 2 ಕಾಪೀಸ್ ಆಗುತ್ತೆ. ಅದರಲ್ಲಿ ಒಂದು ಫಾದರ್ ಇಂದ, ಇನ್ನೊಂದು ಮದರ್ ಇಂದ ಬರ್ತದೆ. Every germ cells will take 1 chromosome from each pair and then may be the either maternal and or paternal origin. ಸೊ ಏನಾಗುತ್ತೆ, ಈಚ್ ಜರ್ಮ್ ಸೆಲ್ಸ್ ವಿಲ್ ಟೇಕ್ 1 ಕ್ರೋಮೋಸೋಮ್, ಒಂದೊಂದು ಕ್ರೋಮೋಸೋಮ್ ತಗೊಳುತ್ತೆ. ಮ್ಯಾಟರ್ನಲ್ ಇಂದ, ಫಾದರ್ ಇಂದ ಒಂದು ಕ್ರೋಮೋಸೋಮು, ಅಮ್ಮನಿಂದ ಒಂದು ಮದರ್ ಇಂದ ಒಂದು ಕ್ರೋಮೋಸೋಮ್, ಎರಡು ಜಾಯ್ನ್ ಆಗಿ ಹೊಸ ಕ್ರೋಮೋಸೋಮ್ಸ್ ಫಾರ್ಮೇಶನ್ ಆಗುತ್ತೆ. ಸೊ ವೆನ್ 2 germ cells
combine, they will restore the normal number of chromosomes in the progeny, ensure the stability of DNA with the species. ನೋಡಿ ಅವೆರಡು ಸ್ಟೋರ್ ಆಗಿ ನಾರ್ಮಲ್ ನಂಬರ್ ಆಫ್ ಕ್ರೋಮೋಸೋಮ್ ಅಂದ್ರೆ ಪೇರ್ ಆಫ್ ಕ್ರೋಮೋಸೋಮ್ 23 pairs of chromosome ಫಾರ್ಮೇಷನ್ ಆಗುತ್ತೆ. ಈಗ ನೆಕ್ಸ್ಟ್ ಸೆಕ್ಸ್ ಡಿಟರ್ಮಿನೇಷನ್ ಚೈಲ್ಡ್. ನೋಡಿ the process of sex, the new born individual is determined, that is called sex determination. Sex determination, the few ನೋಡಿ sex determination ಏನು ಡಿಫರೆಂಟ್ ಸ್ಪೀಸೀಸ್ ವೆರಿ different strategies. ಅದರಲ್ಲಿ the few reptiles temperature will be determined whether the animals developing in the egg will be male or female. ಆ ಟೆಂಪರೇಚರ್ ಮೇಲೆ ಏನು ಮಾಡ್ಬೋದು ನಾವು ಅನಿಮಲ್ಸ್ ಡೆವಲಪಿಂಗ್ ಎಗ್ ವಿತ್ ಮೇಲ್ ಆರ್ ಫೀಮೇಲ್ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇನ್ ದ ಸ್ನೇಲ್, ವೆರಿ ಇಂಪಾರ್ಟೆಂಟ್, ಇನ್ ಸ್ನೇಲ್ the individual can be changed sex, indicating that sex is not genetically determined. Sex genetically determine ಮಾಡೋಕ್ಕಾಗಲ್ಲ ಸ್ನೇಲ್ ಅಲ್ಲಿ. In the human being, sex of the individual is largely genetically determined. Sex ಅದರಲ್ಲಿ ಹ್ಯೂಮನ್ ಬೀಯಿಂಗ್ ಅಲ್ಲಿ ಸೆಕ್ಸ್ನ ಜೆನೆಟಿಕಲ್ ಆಗಿರ್ಬೋದು ಐಡೆಂಟಿಫೈ ಮಾಡ್ಬೋದು. ಅದು ಯಾವ ರೀತಿ ಐಡೆಂಟಿಫೈ ಮಾಡೋದು ನೋಡೋಣ ಈಗ. ನೋಡಿ ಹ್ಯೂಮನ್ ಬೀಯಿಂಗ್ ಹ್ಯಾವ್ 23 pairs, ಆಗಲಿ ನೋಡಿ 23 pairs. ಅದರಲ್ಲಿ 22 chromosomes ಆರ್ ಏನಾಗುತ್ತವೆ, ದೇರ್ ಆಟೋಸೋಮ್ಸ್ ಆಗಿರ್ತವೆ. ಅದರಲ್ಲಿ 1 pair ಆಫ್ ಕ್ರೋಮೋಸೋಮ್ ಏನಾಗುತ್ತವೆ, ಸೆಕ್ಸ್ ಕ್ರೋಮೋಸೋಮ್ ಆಗಿರ್ತವೆ. ಇಂಡಿವಿಜುವಲ್ ಕಾಲ್ಡ್ ಸೆಕ್ಸ್ ಕ್ರೋಮೋಸೋಮ್ 1 pairs. ಅದೇ XX XY, ಸೊ ಇದು ಬರ್ತದಲ್ಲ, ಇವು 1 pair ಆಫ್ ಕ್ರೋಮೋಸೋಮ್, ದಟ್ ಈಸ್ ಸೆಕ್ಸ್ ಕ್ರೋಮೋಸೋಮ್ ಆಗಿರುತ್ತೆ. Autosomes are pair of chromosome that is identical pairs are not involved in the sex determination. Autosomes ಯಾವುದೇ ಕಾರಣ sex determination ಇನ್ವಾಲ್ವ್ ಆಗಿರಲ್ಲ. Sex chromosomes are involved in the sex determination and it is not identical to a pairs. X is normal in size, Y is shorter. Not very important. X normal size ಇರುತ್ತೆ, but Y very small size ಅಲ್ಲಿ ಇರುತ್ತೆ. So the male have 1 X and 1 Y chromosomes, X and Y, while female have both X chromosome, XX chromosome ಇದ್ರೆ ಫೀಮೇಲ್. ಸೊ ದಟ್ ಈಸ್ ಎಗ್ ಪ್ರೊಡ್ಯೂಸ್, ನೋಡಿ ಎಗ್ ಯಾವಾಗ ಏನು ಪ್ರೊಡ್ಯೂಸ್ ಮಾಡುತ್ತೆ, X chromosome. ಸ್ಪರ್ಮ್ ಪ್ರೊಡ್ಯೂಸ್ ಮೇಲ್ X ಆರ್ Y. ನೋಡಿ ಮೇಲ್ ಅಲ್ಲಿ X chromosome ಬರ್ಬೋದು ಅಥವಾ Y chromosome ಬರ್ಬೋದು. ಎರಡು ಯಾವ್ದ್ರ ಮೇಲೆ ಫರ್ಟಿಲೈಸೇಷನ್ ಆದಾಗ ಏನಾಗುತ್ತೆ ನೋಡ್ಕೋಬೇಕು. ಫರ್ಟಿಲೈಸೇಷನ್ ಆಫ್ ಸ್ಪರ್ಮ್ ಕ್ಯಾರಿ X chromosome ಆಯ್ತಂದ್ರೆ ದ ರಿಸಲ್ಟ್ ವಿಲ್ ಬಿ ಗರ್ಲ್ ಬೇಬಿ, ಅಂದ್ರೆ XX chromosome ಬಂತು. ಮದರಿಂದ ಯಾವ ಬರೋದೇ ಇಲ್ಲ. ಸೊ ಫಾದರ್ ಇಂದ Y chromosome ಬಂದರೆ XY ಆಗುತ್ತೆ, ಮೇಲ್ ಬೇಬಿ ಆಗುತ್ತೆ. ನೋಡಿ ಇಲ್ಲಿ ಫಾದರ್ ಇಂದ X Y ಕ್ರೋಮೋಸೋಮ್, ಇದರಲ್ಲಿ ಫಾದರ್ ಬೇಕಾದ್ರೆ X ಕ್ರೋಮೋಸೋಮ್ ಕ್ಯಾರಿ ಮಾಡ್ಬೋದು, Y ಕ್ರೋಮೋಸೋಮ್ ಕ್ಯಾರಿ ಮಾಡ್ಬೋದು. ಬಟ್ ಮದರ್ ಇಂದ ಯಾವಾಗಲೂ X ಕ್ರೋಮೋಸೋಮ್ ಬರುತ್ತೆ. ಸೊ X ಏನಾದ್ರು ಫರ್ಟಿಲೈಸೇಷನ್ ಆದ್ರೆ ದ ಬೇಬಿ ವಿಲ್ ಬಿ ಫೀಮೇಲ್ ಬೇಬಿ ಆಗಿರುತ್ತೆ. ನೆಕ್ಸ್ಟ್ Y ಕ್ರೋಮೋಸೋಮ್ ಮತ್ತೆ X ಕ್ರೋಮೋಸೋಮ್ ಏನಾದ್ರು ಫರ್ಟಿಲೈಸ್ ಆದ್ರೆ ದ ಬೇಬಿ ವಿಲ್ ಬಿ ಮೇಲ್ ಬೇಬಿ ಆಗಿರುತ್ತೆ. ದರ್ ಇಸ್ ಎ 50-50 ಚಾನ್ಸ್. ಅರ್ಥ ಹೇಳಿದ್ದು ಇಲ್ಲಿಗೆ ಹೆರಿಡಿಟಿ ಚಾಪ್ಟರ್ ಕ್ಲೋಸ್ ಆಯ್ತು. ನೆಕ್ಸ್ಟ್ ಚಾಪ್ಟರ್ ಒಂದು ಅವರ್ ಎನ್ವೈರನ್ಮೆಂಟ್. ನೋಡಿ ಅವರ್ ಎನ್ವೈರನ್ಮೆಂಟ್ ಚಾಪ್ಟರ್ ಅಲ್ಲಿ ಎಕೋಸಿಸ್ಟಮ್ ಅಂಡ್ ಫುಡ್ ಚೈನ್. ಎಕೋಸಿಸ್ಟಮ್ ಅಂದ್ರೆ ಏನು, ನೀವು ಲಿವಿಂಗ್ ಥಿಂಗ್ಸಾ, ನೀವು ಬದುಕಿದಿರಿ ಕರೆಕ್ಟಾ, ನೀವು ನಾನ್ ಲಿವಿಂಗ್ ಥಿಂಗ್ಸ್ ಜೊತೆ ಬದುಕಿದಿರಿ. ಏನ್ ನಾನ್ ಲಿವಿಂಗ್ ಥಿಂಗ್ಸು, ಮೊಬೈಲು, ನಿಮ್ಮ ಕ್ಲಾತು, ಡ್ರೆಸ್ಸು, ಮನೆ, ಮತ್ತೆ ವೆಹಿಕಲ್ಸು, ಇವೆಲ್ಲ ನಾನ್ ಲಿವಿಂಗ್ ಥಿಂಗ್ಸು. ವಿತೌಟ್ ದಿಸ್ ವಿ ಕ್ಯಾನ್ ನಾಟ್ ಸರ್ವೈವ್. ಕರೆಕ್ಟಾ, ಈಗ ಮೊಬೈಲ್ ಇದೆ ಬದುಕಾಗಲ್ಲ, ಆ ಲೆವೆಲ್ಗೆ ಆಗಿದೀವಿ. ಪಂಚಭೂತಗಳಲ್ಲಿ ಇದು ಒಂದು ಭೂತ ಈಗ ನಮಗೆ, ಅದು ಮೊಬೈಲು. ಅದ್ರಲ್ಲಿ ನೋಡಿ ಅದು ದ ಇಂಟರಾಕ್ಷನ್ ಬಿಟ್ವೀನ್ ದ ಬಯೋಟಿಕ್ ಅಂಡ್ ಏಬಯೋಟಿಕ್ ಕಾಂಪೊನೆಂಟ್ಸ್, ದಟ್ ಈಸ್ ಕಾಲ್ಡ್ ಆಸ್ ಎಕೋಸಿಸ್ಟಮ್. ಎಕೋಸಿಸ್ಟಮ್ ಅಂದ್ರೆ ಏನಿಲ್ಲ, ಅಲ್ಲಿ ಲಿವಿಂಗ್ ಕಾಂಪೊನೆಂಟ್ಸ್ ಮತ್ತೆ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ನಾವೇನಂತ ಇಂಟ್ರಾಕ್ಷನ್ ನಾವೇನಂತ ಕರಿತೀವಿ, ಎಕೋಸಿಸ್ಟಮ್ ಅಂತ ಕರಿತೀವಿ. ಅದರಲ್ಲಿ ನೋಡಿ ಎರಡು ಟೈಪ್ ಎಕೋಸಿಸ್ಟಮ್ ಇದೆ. ಒಂದು ನ್ಯಾಚುರಲ್ ಎಕೋಸಿಸ್ಟಮ್, ಅಂದ್ರೆ ಎಕ್ಸಿಸ್ಟ್ ಇನ್ ದ ನೇಚರ್ ಅಲ್ಲಿ ಇರೋದೇ ನ್ಯಾಚುರಲ್ ಎಕೋಸಿಸ್ಟಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಫಾರೆಸ್ಟ್ ಇದೆ, ಮರ ಗಿಡ, ಕಾಡು ಪ್ರಾಣಿಗಳು, ಅವೆಲ್ಲ ಏನು ಲಿವಿಂಗ್ ಥಿಂಗ್ಸ್. ನಾನ್ ಲಿವಿಂಗ್ ಥಿಂಗ್ಸ್ ಏನು, ಬಂಡೆ, ಟೆಂಪರೇಚರು, ಮಣ್ಣು, ನೀರು, ಇವೆಲ್ಲ ಏನು ನಾನ್ ಲಿವಿಂಗ್ ಥಿಂಗ್ಸ್ ಆಗಿರ್ತದೆ. ಸೊ ಲೇಕು, ಓಷನ್ಸು, ಇವೆಲ್ಲ. ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ ಅಂದ್ರೆ ಮ್ಯಾನ್ ಮೇಡ್ ಎಕೋಸಿಸ್ಟಮ್. ಆರ್ಟಿಫಿಷಿಯಲ್ ಎಕ್ಸಾಂಪಲ್ ಕ್ರಾಪ್ ಫೀಲ್ಡ್, ನೋಡಿ ಕ್ರಾಪ್ ಫೀಲ್ಡ್, ಅಕ್ವೇರಿಯಮ್, ಗಾರ್ಡನ್, ಇವೆಲ್ಲ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್. ನೋಡಿ ಕಾಂಪೊನೆಂಟ್ಸ್ ಆಫ್ ಎಕೋಸಿಸ್ಟಮ್. ಎಕೋಸಿಸ್ಟಮ್ ಅಲ್ಲಿ ಟೂ ಟೈಪ್ಸ್, ಒನ್ ಈಸ್ ಬಯೋಟಿಕ್, ಒನ್ ಈಸ್ ಏಬಯೋಟಿಕ್. ಏಬಯೋಟಿಕ್ ಅಂದ್ರೆ ದಟ್ ಈಸ್ ನಾನ್ ಲಿವಿಂಗ್ ಥಿಂಗ್ಸ್, ದಟ್ ಈಸ್ ಏರ್, ವಾಟರ್, ಲ್ಯಾಂಡ್. ಬಯೋಟಿಕ್ ಕಾಂಪೊನೆಂಟ್ಸ್ ಅಂದ್ರೆ ಲಿವಿಂಗ್ ಥಿಂಗ್ಸ್, ಪ್ಲಾಂಟ್, ಅನಿಮಲ್ಸ್. ಆ ಪ್ಲಾಂಟ್ ಅಲ್ಲಿ ಅಂದ್ರೆ ಅನಿಮಲ್ಸ್ ಅಲ್ಲಿ ದೇರ್ ಆರ್ 3 types ಬಯೋಟಿಕ್ ಕಾಂಪೊನೆಂಟ್ಸ್. ಒಂದು ಪ್ರೊಡ್ಯೂಸರ್ಸ್ ಅಂದ್ರೆ ಯಾರು ಆಹಾರನ ಪ್ರೊಡ್ಯೂಸ್ ಮಾಡ್ತಾರೆ. ನೋಡಿ ಎಲ್ಲ ಫಿಲ್ಮ್ ನೋಡ್ಬೇಕಾದ್ರೆ ಪ್ರೊಡ್ಯೂಸರ್ ಅಂತ ಬರ್ತಾರೆ, ದುಡ್ಡು ಹಾಕರು, ಕರೆಕ್ಟಾ. ಆದ್ರೆ ಪ್ಲಾಂಟ್ ಆಹಾರನ ಪ್ರೊಡ್ಯೂಸ್ ಮಾಡ್ತೇವೆ, ಅದನ್ನ ಪ್ಲಾಂಟ್ ಆಹಾರನ ತಿಂತಾರಲ್ಲ ಅವರು ಕನ್ಸ್ಯೂಮರ್. ಅವರು ಸತ್ ಮೇಲೆ ನಮ್ಮನ್ನ ಏನ್ ಮಾಡ್ತಾರೆ, ಡಿಕಂಪೋಸ್ ಮಾಡ್ತಾರೆ, ಅವ್ರು ಡಿಕಂಪೋಸರ್. ನೋಡಿ ಕನ್ಸ್ಯೂಮರ್ ಅಲ್ಲಿ 4 ತರ ಇದಾರೆ. ಯಾರು ಹೇಳಿ, ಒಬ್ರು ಹರ್ಬಿವೋರಸ್, ಇನ್ನೊಬ್ರು ಕಾರ್ನಿವೋರಸ್, ಇನ್ನೊಬ್ರು ಓಮ್ನಿವೋರಸ್, ಪ್ಯಾರಾಸೈಟ್. ಹರ್ಬಿವೋರಸ್ ಅಂದ್ರೆ ಏನಿಲ್ಲ, ದಟ್ ಈಸ್ ದ ಪ್ಲಾಂಟ್ ಈಟಿಂಗ್ ಅನಿಮಲ್ಸ್, ಗ್ರಾಸ್ ಈಟಿಂಗ್ ಅನಿಮಲ್ಸ್, ಮೀಟ್ ಈಟಿಂಗ್ ಅನಿಮಲ್ಸ್, ಬೋತ್. ಇವರು ದ ಲಿವಿಂಗ್ ಇನ್ ದ ವರ್ಸ್ಟ್ ಬಾಡಿ. ನೋಡಿ ಪ್ರೊಡ್ಯೂಸರ್ ಇನ್ ದ ಗ್ರೀನ್ ಪ್ಲಾಂಟ್ ಅಂಡ್ ಆಲ್ಗೆ, ದ ಕಂಟೈನಿಂಗ್ ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ. ದೇ ಕ್ಯಾರಿ ಔಟ್ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್ ಮುಖಾಂತರ ದೇ ಪ್ರಿಪೇರ್ ದ ಸನ್ಲೈಟ್. ದಿಸ್ ಆಲ್ಸೋ ಕಾಲ್ಡ್ ಎಸ್ ಕನ್ವರ್ಟರ್ ಆರ್
ಪ್ರೊಡ್ಯೂಸರ್ ಅಂತ ಕರೀತಾರೆ, ಪ್ರೊಡ್ಯೂಸರ್ಸ್ ಅಂತ ಕರೀತಾರೆ. ಸೊ ಇಲ್ಲಿ ಟ್ರಾನ್ಸ್ಡ್ಯೂಯರ್ ಅಂತ ಕರೀತಾರೆ. ಸೊ ಏನಿಲ್ಲ, ದ ಪ್ಲಾಂಟ್ ಪ್ರಿಪೇರ್ ದರ್ ಓನ್ ಫುಡ್ ಮೆಟೀರಿಯಲ್ ಬೈ ಯೂಸಿಂಗ್ ಸನ್ಲೈಟ್, ಫೋಟೋಸಿಂಥಸಿಸ್ ಪ್ರೋಸೆಸ್ ಆಗುತ್ತೆ. ಇಲ್ಲಿ ದ ಆರ್ಗನಿಸಮ್ ವಿಚ್ ಪ್ರೊಡ್ಯೂಸ್ ದರ್ ಓನ್ ಫುಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈಗ ಕನ್ಸ್ಯೂಮರ್ ಅವ್ರು ಹೋಗಿ ಅದು ತಿರೋದು ಡೈರೆಕ್ಟ್ ಡಿಪೆಂಡ್ ಆಗಿರೋದು. ದ ಆರ್ಗನಿಸಮ್ ವಿಚ್ ಡಿಪೆಂಡ್ಸ್ ಅಪಾನ್ ದಿ ಪ್ರೊಡ್ಯೂಸರ್ ಫಾರ್ ದಿ ಫುಡ್, ಪ್ರೊಡ್ಯೂಸರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಐದರ್ ಡೈರೆಕ್ಟ್ಲಿ ಡಿಪೆಂಡ್ ಆಗಿರ್ಬೋದು, ಇಂಡೈರೆಕ್ಟ್ಲಿ ಡಿಪೆಂಡ್ ಅಪಾನ್ ಫೀಡ್ ಅಪಾನ್ ದಿ ಕನ್ಸ್ಯೂಮರ್ ಫಾರ್ ದೇರ್ ಸಬ್ಸ್ಟೆನ್ಸ್. ದೇ ಆಲ್ಸೋ ಕಾಲ್ಡ್ ಎಸ್ ಹೆಟೆರೋಟ್ರೋಪ್ಸ್. ಅವರನ್ನು ನಾವು ಹೆಟೆರೋಟ್ರೋಪ್ಸ್ ಅಂತ ಕೂಡ ಕರಿತೀವಿ. ಎಕ್ಸಾಂಪಲ್ ಹರ್ಬಿವೋರಸ್, ಕಾರ್ನಿವೋರಸ್, ಓಮ್ನಿವೋರಸ್, ಪ್ಯಾರಾಸೈಟ್ಸ್. ದೇ ಆರ್ ದಿ ವೇರಿಯಸ್ ಟೈಪ್ ಆಫ್ ಡಿಕಂಪೋಷನ್. ಟೈಪ್ ಆಫ್ ಕನ್ಸ್ಯೂಮರ್ ಡಿಕಂಪೋಷನ್. ಈಗ ಇವ್ರದೇ ಇಂಪಾರ್ಟೆಂಟ್ ನಮಗೆ ನೋಡಿ. ಇವ್ರು ಇಲ್ಲ ಅಂದ್ರೆ ನಾವು ಈ ಪ್ರಪಂಚ ಬದುಕಕ್ಕೆ ಆಯ್ತಿರಲ್ಲ. ಡಿಕಂಪೋಸರ್ ಇವರೇ. ಡಿಕಂಪೋಸರು ದಿಸ್ ಇಸ್ ದ ನೋಡಿ, ಆರ್ ದಿಸ್ ಮೈಕ್ರೋ ಆರ್ಗನಿಸಮ್ obtain the energy from the chemical breakdown. ನೋಡಿ, ಈ ಆರ್ಗನಿಸಮ್ಸ್ ಕೆಮಿಕಲ್ ಸಬ್ಸ್ಟೆನ್ಸ್ಗಳು ಎನರ್ಜಿನ ಒಪ್ಟೈನ್ ಮಾಡ್ಕೊಳ್ತವೆ. ಯಾವ್ದ್ರ ಮುಖಾಂತರ? ಬೈ ಬ್ರೇಕ್ ಡೌನ್ ಆಫ್ ಡೆಡ್ ಆರ್ಗನಿಸಮ್, ಡೆಡ್ ಅಂಡ್ ಡಿಕೆ ಆರ್ಗನಿಸಮ್ ಆಫ್ ಅನಿಮಲ್ಸ್, ಪ್ಲಾಂಟ್, ವೇಸ್ಟ್. ಡಿಕಂಪೋಸ್, ಬ್ರೇಕ್ ಡೌನ್ ದ ಕಾಂಪ್ಲೆಕ್ಸ್. ನೋಡಿ, ಡಿಕಂಪೋಸ್ ಮಾಡ್ತವೆ. ಅವ್ರ ಡೆಡ್ ಆರ್ಗನಿಸಮ್. ಈಗ ನಾಯಿ ನೋಡ್ರಪ್ಪ, ಈಗ ಒಂದು ನಾಯಿ ಅನ್ಕೊಳ್ಳಿ, ದಾರಿಲಿ ಹೋಗ್ತಾ ಇರ್ತೀರಿ, ಇದು ನಾಯಿ ಅನ್ಕೊಳ್ಳಿ, ಇದು ನಾಯಿ ಆಯ್ತಾ. ನಾಯಿ ಯಾರೋ ಸ್ಪೀಡಾಗಿ ಬೈಕಲ್ಲಿ ಬಂದು ಗುದ್ಬಿಟ್ಟು ಅದಕ್ಕೆ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಟ್ರು. ಸೊ ಈಗ ಈ ನಾಯಿ ಸತ್ತೋಗಿದೆ. ಈಗ ನಾಯಿ ಸತ್ತೋದ್ಮೇಲೆ ಅಪ್ ಟು 7 days ವಿ ಹ್ಯಾವ್ ಸ್ಮೆಲ್ ಬರ್ತದಲ್ವಾ. ಆ ಸ್ಮೆಲ್ ಡೇ ಬೈ ಡೇ ಏನಾಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಆ ಕಡಿಮೆ ಆಗ ಕಾರಣ ಯಾರು? ನಮ್ಮ ಡಿಕಂಪೋಸರ್. ಏನ್ ಮಾಡ್ತಾರಪ್ಪ? ಆ ಡಿಕಂಪೋಸರು ಸತ್ತೋಗಿರುವಂತಹ ಆರ್ಗನಿಸಮ್ ಬ್ರೇಕ್ ಡೌನ್ ಮಾಡಿ ಕಾಂಪ್ಲೆಕ್ಸ್ ಫುಡ್ ಇರುತ್ತಲ್ಲ, ಆ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ನ ಸಿಂಪಲ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಮಾಡ್ತವೆ. ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ನ ಸಿಂಪಲ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಮಾಡ್ತವೆ. ಸೊ ದ ಗೆಟ್ go into the soil and used up again by the plants. They helps in the replenishment of the natural resources. ಅಂದ್ರೆ ಆ ನೇಚರ್ನ ಎನ್ವೈರನ್ಮೆಂಟಲ್ ಹಾರ್ಮ್ಫುಲ್ ಆಗದಂಗೆ ಅಥವಾ ಕಂಟಾಮಿನೇಟೆಡ್ ಆಗಂಗೆ ಏನ್ ಮಾಡ್ತಾವು? ಹೆಲ್ಪ್ ಮಾಡ್ತವೆ, ಅವಾಯ್ಡ್ ಮಾಡ್ತಾವು. ವೆರಿ ಇಂಪಾರ್ಟೆಂಟ್ಲಿ. ನೆಕ್ಸ್ಟ್ ಫುಡ್ ಚೈನ್. ನೋಡಿ, ಫುಡ್ ಚೈನ್ ಸೀಕ್ವೆನ್ಸ್ ಆಫ್ ಆರ್ಗನಿಸಮ್ ದಟ್ ಈಸ್ ಫುಡ್ ಎನರ್ಜಿ ಫ್ಲೋ ಇನ್ ದ ಎಕೋಸಿಸ್ಟಮ್. ನೋಡಿ, ಫುಡ್ ಚೈನ್ ಅಂದ್ರೆ ದ ಫ್ಲೋ ಆಫ್ ಎನರ್ಜಿ, ಫುಡ್ ಎನರ್ಜಿ ಇನ್ ದ ಎಕೋಸಿಸ್ಟಮ್ ಅಲ್ಲಿ ಫ್ಲೋ ಆಗೋದು. The successive of the organism that is eat the other organism may terms by eaten themselves. For example, ನಿಮಗೆ ಗ್ರಾಸ್ is a producer, grasshopper, frog, snake, eagle, herbivorous, carnivorous, top carnivorous. ಈಗ ಫಾರೆಸ್ಟ್ ಎಕೋಸಿಸ್ಟಮ್ ಅದು ಲ್ಯಾಂಡ್ ಆಯ್ತು. ಫಾರೆಸ್ಟ್ ಎಕೋಸಿಸ್ಟಮ್ ಕೇಳಿದ್ರೆ ಗ್ರಾಸ್, ಫಾರೆಸ್ಟ್ ಏನಿರುತ್ತೆ? ಗ್ರಾಸ್ ಇರುತ್ತೆ. ಗ್ರಾಸ್ನ ಯಾರು ತಿಂತಾರೆ? ಡೀರ್ನ ಯಾರು ತಿಂತಾರೆ? ಟೈಗರು. ಅದೇ ನಿಮಗೆ ಪಾಂಡ್ ಅಥವಾ ಅಕ್ವಾಟಿಕ್ ಅಂತ ಕೇಳಿದ್ರೆ ನೋಡಿ, ಫೈಟೋ ಪ್ಲಾಂಕ್ಟನ್ ಅನ್ನೋ ಒಂದು ಇದಿರುತ್ತೆ ಪ್ಲಾಂಟ್. ಅದನ್ನ ಝೂ ಪ್ಲಾಂಕ್ಟನ್ ಅನ್ನೋದು ತಿನ್ನುತ್ತೆ. ಅದನ್ನ ಲಾರ್ವಾ ತಿಂತವೆ. ಲಾರ್ವಾನ ಸ್ಮಾಲ್ ಫಿಶಸ್ ತಿಂತವೆ. ಸ್ಮಾಲ್ ಫಿಶಸ್ ಲಾರ್ಜ್ ಫಿಶಸ್ ತಿಂತವೆ. ನಿಮ್ಗೆ ಯಾವ ಎಕೋಸಿಸ್ಟಮ್ ಬೇಕಾದ್ರೆ ಕೇಳ್ಬೋದು. ಗ್ರಾಸ್ ಲ್ಯಾಂಡ್ ಎಕೋಸಿಸ್ಟಮ್ ಬರೀರಿ, ಫುಡ್ ಚೈನ್ ಬರೀರಿ ಅಂತ ಕೇಳ್ಬೋದು. ಅಥವಾ ಫಾರೆಸ್ಟ್ ಎಕೋಸಿಸ್ಟಮ್ ಫುಡ್ ಚೈನ್ ಬರೀರಿ ಅಂತ ಕೇಳ್ಬೋದು. ಅಥವಾ ಪಾಂಡ್ ಅಕ್ವಾಟಿಕ್ ನೀರಲ್ಲಿರೋದನ್ನ ಎಕೋಸಿಸ್ಟಮ್ ಬರೀರಿ ಅಂತ ಕೇಳ್ಬೋದು. ಈಗ ಟ್ರೋಪಿಕ್ ಲೆವೆಲ್, ವೇರಿಯಸ್ ಟೈಪ್ ಆಫ್ ಫುಡ್ ಚೈನ್. ನೋಡಿ, ವೆರಿ ಇಂಪಾರ್ಟೆಂಟ್. various step of level of food chain is called as where transferring of food and energy takes place. Producers are the first tropic level. ನೋಡ್ರಪ್ಪ, ಈಗ ಟ್ರೋಪಿಕ್ ಲೆವೆಲ್ ಅಲ್ವಾ. ನೋಡಿ, ಇದು ಪಿರಮಿಡ್. ಇಲ್ಲಿ ಬರೋದು ಯಾರು? ಫಸ್ಟ್ ಪ್ರೊಡ್ಯೂಸರ್. ಅವ್ರ ಮೇಲೆ ಬರೋದು ಯಾರು? ಇವರು ಕನ್ಸ್ಯೂಮರ್. ಅವ್ರ ಮೇಲೆ ಬರೋದು ಇವರು ಪ್ರೈಮರಿ ಕನ್ಸ್ಯೂಮರ್ಸ್, ಸೆಕೆಂಡರಿ ಕನ್ಸ್ಯೂಮರ್ಸ್, ಟೆರಿಷರಿ ಕನ್ಸ್ಯೂಮರ್ಸ್. ಸೊ ಇಲ್ಲಿ ಪ್ರೊಡ್ಯೂಸರ್ಸ್ ಆರ್ ದಿ ಫಸ್ಟ್ ಟ್ರೋಪಿಕಲ್ ಲೆವೆಲ್, ಹರ್ಬಿವೋರಸ್ ಆರ್ ದಿ ಸೆಕೆಂಡ್ ಟ್ರೋಪಿಕ್ ಲೆವೆಲ್, ಕಾರ್ನಿವೋರಸ್ ಆರ್ ದಿ ಸೆಕೆಂಡ್ ಕನ್ಸ್ಯೂಮರ್ ಆರ್ ಥರ್ಡ್ ಟ್ರೋಪಿಕಲ್ ಲೆವೆಲ್, ಲಾರ್ಜ್ ಕಾರ್ನಿವೋರಸ್ ಆರ್ ಟೆರಿಟರಿ ಕನ್ಸ್ಯೂಮರ್ಸ್. ಏನಿದೆ ನೋಡಿ, ಇಲ್ಲಿ ಪ್ರೊಡ್ಯೂಸರ್ಸ್ ಪ್ಲಾಂಟ್ ಬರ್ತವೆ. ನೆಕ್ಸ್ಟ್ ಹರ್ಬಿವೋರಸ್ ಬರ್ತಾರೆ. ನೆಕ್ಸ್ಟ್ ಕಾರ್ನಿವೋರಸ್, ಸೆಕೆಂಡರಿ ಕನ್ಸ್ಯೂಮರ್ಸ್ ಅಥವಾ ಕಾರ್ನಿವೋರಸ್. ಇಲ್ಲಿ ಟಾಪ್ ಕಾರ್ನಿವೋರಸ್ ಬರ್ತಾರೆ. ಸೊ ಇವರು ಟ್ರೋಪಿಕ್ ಲೆವೆಲ್ 1, ಟ್ರೋಪಿಕ್ ಲೆವೆಲ್ 2, ಟ್ರೋಪಿಕ್ ಲೆವೆಲ್ 3, ಟ್ರೋಪಿಕ್ ಲೆವೆಲ್ 4 ಬರ್ತಾರೆ. ಕರೆಕ್ಟಾ? ಇದನ್ನ ನಾವು ಟ್ರೋಪಿಕ್ ಲೆವೆಲ್. ದ ಸ್ಟೇಜಸ್ ಆಫ್ ಫುಡ್ ಚೈನ್. ಫುಡ್ ವೆಬ್ಸ್ ಅಂದ್ರೆ ಏನಿದೆ? ದ ಫುಡ್ ವೆಬ್ ಇಸ್ ಅ ನೆಟ್ವರ್ಕ್ ಆಫ್ ವೇರಿಯಸ್ ಫುಡ್ ಚೈನ್ interconnected by various tropical levels. Since some organism can occupy the position of some more than one food, ಒಂದಕ್ಕಿಂತ ಹೆಚ್ಚು ಫುಡ್ಗಳನ್ನ ತಿನ್ನೋದು ನೆಟ್ವರ್ಕ್ ತರ. The food webs occupy the more than one tropic level. So it represents the food feeding the relationship with the community ಜೊತೆ ಇರ್ತದೆ. ನೋಡಿ, ಈಗ ಇದು ಗ್ರಾಸ್ನ ಹಿಲಿಗಳು ತಿಂತವೆ. ಆ ಹಿಲಿನ ಫಾಕ್ಸು ತಿನ್ನುತ್ತೆ, ಮತ್ತೆ ಔಲು ತಿನ್ನುತ್ತೆ. ಸೊ ಈ ತರ ಒಂದೇ ಜೀವಿನ 2-3 ಅನಿಮಲ್ಸ್ಗಳು ತಿನ್ನೋದ್ರಿಂದ ಅದನ್ನೇ ಕರಿತೀವಿ ಫುಡ್ ವೆಬ್ ಅಂತ ಕರಿತೀವಿ. ಈಗ ಎನರ್ಜಿ ಫ್ಲೋ ವೆರಿ ಇಂಪಾರ್ಟೆಂಟ್. ಇದೇ ಇಂಪಾರ್ಟೆಂಟ್ ನಿಮಗೆ. ನೋಡಿ, ಎನರ್ಜಿ ಫ್ಲೋ ಅಲ್ಲಿ ಇದು ಎಕ್ಸಾಂಪಲ್ ಕೇಳ್ತೀನಿ. ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ಎನರ್ಜಿ ಫ್ಲೋ ಅಂತ ಕೇಳಿದ್ರೆ, ಎನರ್ಜಿ ಥ್ರೂ ದ ಡಿಫರೆಂಟ್ ಸ್ಟೇಜಸ್ ದ ಫುಡ್ ಚೈನ್ ಇಸ್ ಎ ಯೂನಿಡೈರೆಕ್ಷನಲ್. ಯೂನಿಡೈರೆಕ್ಷನಲ್ ಅಂದ್ರೆ
ನೋಡಿ ಇದು ಪಿರಮಿಡ್ ಕಡೆ ಪ್ಲಾಂಟ್ ಎನರ್ಜಿ ಅಬ್ಸರ್ವ್ ಮಾಡ್ಕೊಂಡ್ರೆ ಪ್ಲಾಂಟ್ ಇಂದ ಹರ್ಬಿವೋರಸ್ಗೆ ಹೋಗುತ್ತೆ. ಹಸುಗಳು, ಜಿಂಕೆ, ಇವು ಏನು ಗ್ರಾಸ್ ತಿನ್ನೋ ಅನಿಮಲ್ಸ್ ಇರ್ತವೆ ಅಲ್ಲಿಗೆ ಎನರ್ಜಿ ಹೋಯ್ತಾ. ಆ ಜಿಂಕೆನ ಟೈಗರ್ ತಿಂತ ಆ ಎನರ್ಜಿ ಟೈಗರಿಗೆ ಹೋಯ್ತಾ. ಈಗ ಟೈಗರ್ ಇಂದ ಎನರ್ಜಿ ಡೀರಿಗೆ ಬರಲ್ಲ, ಡೀರಿಂದ ಗ್ರಾಸಿಗೆ ಬರಲ್ಲ, ಗ್ರಾಸಿಂದ ಸನ್ಲೈಟಿಗೆ ಬರಲ್ಲ. ಸೊ ದಟ್ಸ್ ವೈ ಇಟ್ ಈಸ್ ಯೂನಿಡೈರೆಕ್ಷನಲ್. ಅದಕ್ಕೆ ನಾವು ಎಂತ ಕರಿತೀವಿ, ಯೂನಿಡೈರೆಕ್ಷನಲ್ ಅಂತ ಕರಿತೀವಿ. This means the energy that captured by autotrophs does not revert back to the energy which passes to the herbivorous does not come back to the autotrophs. ಅದು ಹೇಳಿದ್ರಿ, ದ ಎನರ್ಜಿ ಕ್ಯಾಪ್ಚರ್ಡ್ ಬೈ ಆಟೋಟ್ರೋಪ್ಸ್ ಅಂದ್ರೆ ಪ್ಲಾಂಟ್ ಬಂದು ಕ್ಯಾಪ್ಚರ್ ಮಾಡ್ಕೊಳ್ಳೋ ಎನರ್ಜಿ ಸೂರ್ಯನಿಂದ ಆ ಎನರ್ಜಿ ಮತ್ತೆ ಸೂರ್ಯಂಗೆ ಹೋಗಲ್ಲ. ಮತ್ತೆ ಗ್ರಾಸ್ನ ತಿಂದು ಯಾವುದು ಹರ್ಬಿವೋರಸ್ಗೆ ಹೋಗಿರ್ತಾರೆ ಎನರ್ಜಿ, ಆ ಎನರ್ಜಿ ಗ್ರಾಸಿಗೆ ಬರಲ್ಲ. ಸೊ ಇಟ್ ಡಸ್ ನಾಟ್ ರಿವರ್ಟ್ ಬ್ಯಾಕ್. At every step, the food chain of energy received by organism is also used for our own metabolism and maintenance. The left over the past next higher tropical level, this energy flow will be decreases of successive tropical level. ಅಂದ್ರೆ ನೋಡಿ, ಒಂದು ಟ್ರೋಪಿಕಲ್ ಲೆವೆಲ್ ಇಂದ ಈ ಟ್ರೋಪಿಕಲ್ ಲೆವೆಲ್ ನೆಕ್ಸ್ಟ್ ಟ್ರೋಪಿಕಲ್ ಹೋಗ್ಬೇಕಾದ್ರೆ ಎನರ್ಜಿ 90% ಆಫ್ ಎನರ್ಜಿನ ಅದು ಏನಕ್ಕೆ ಮೆಟಾಬಾಲಿಸಮ್, ಗ್ರೋತ್, ಡೆವಲಪ್ಮೆಂಟ್, ಮೇಂಟೆನೆನ್ಸ್, ಇಂಟರ್ನಲ್ ಆರ್ಗನ್ಸ್ಗಳು ವರ್ಕ್ ಆಗ್ಬೇಕಲ್ಲ, ಅದಕ್ಕೋಸ್ಕರ 90% ಆಫ್ ಎನರ್ಜಿ ಏನಾಗುತ್ತೆ ಯೂಸ್ ಆಗುತ್ತೆ. ಓನ್ಲಿ 10% ಆಫ್ ಎನರ್ಜಿ ನೆಕ್ಸ್ಟ್ ಟ್ರೋಪಿಕಲ್ ಲೆವೆಲ್ಗೆ ಹೋಗೋದ್ರಿಂದ ಸೊ ದ ಪಿರಮಿಡ್ ದ ಟ್ರೋಪಿಕಲ್ ಲೆವೆಲ್ ಬಿ ವೆರಿ ಶಾರ್ಟ್, ತುಂಬಾ ಚಿಕ್ಕದಿರುತ್ತೆ. ಅದೇ 4ರಿಂದ 3 ಸ್ಟೆಪ್ ಅಷ್ಟೇ, 4 to 5 ಸ್ಟೆಪ್. The steps will be limited to 4 to 5 food chain transferring of energy because the very less amount of energy will available for last tropical level. ಕಡಿಮೆ ಅಮೌಂಟ್ ಆಫ್ ಎನರ್ಜಿ ಇರೋದ್ರಿಂದ ಅದೇನಾಗುತ್ತೆ 3ರಿಂದ 4 ಸ್ಟೆಪ್ ಅಲ್ಲಿ ಪಿರಮಿಡ್ ಕ್ಲೋಸ್ ಆಗುತ್ತೆ. The 10% of energy flow, ನೋಡಿ ವೆರಿ ಇಂಪಾರ್ಟೆಂಟ್ ಅಲ್ಲ, 10% of energy law, that is ನೋಡಿ 10% of energy flow. The tropical level 10% of energy, the food chain, ನೋಡಿ food energy, the transferring from the one tropical to the other next tropical, the remaining 90% of energy which is used for life process present in the tropical level, growth, development ಮತ್ತೆ ಇಂಟರ್ನಲ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ಗೋಸ್ಕರ 90% ಆಫ್ ಎನರ್ಜಿ ಆಗುತ್ತೆ ಯೂಸ್ ಆಗುತ್ತೆ. ದ ಗ್ರಾಜುಯಲಿ ಡಿಕ್ರೀಸಿಂಗ್ ಆಫ್ ಇನ್ ದ ಎನರ್ಜಿ ದ ಫುಡ್ ಚೈನ್ ಕಂಟೈನ್ 3 to 4%. That is next ಬಯೋಮ್ಯಾಗ್ನಿಫಿಕೇಶನ್. ಬಯೋಮ್ಯಾಗ್ನಿಫಿಕೇಶನ್ ಏನಿಲ್ಲ, ಕೆಮಿಕಲ್ಸ್ಗಳು ಟ್ರೋಪಿಕ್ ಲೆವೆಲ್ ಇಂದ ಟ್ರೋಪಿಕ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗೋದು. ನೋಡಿ, ಕಾನ್ಸಂಟ್ರೇಷನ್ ಆಫ್ ದಿ ಹಾರ್ಮ್ಫುಲ್ ಕೆಮಿಕಲ್ಸ್ ಗೋಯಿಂಗ್ ಅಪ್ ಇನ್ಕ್ರೀಸಸ್ ವಿತ್ ದಿ ವೆರಿ ನೆಕ್ಸ್ಟ್ ಟ್ರೋಪಿಕ್ ಲೆವೆಲ್ ದ ಫುಡ್ ಚೈನ್. ನೋಡಿ, ಈಗ ಫುಡ್ ಚೈನ್ ಅನ್ಕೊಂಡ್ರಪ್ಪ, ಈಗ ಇದು ಫುಡ್ ಚೈನ್. ನೀವು ಪ್ಲಾಂಟಿಗೆಲ್ಲ ಚೆನ್ನಾಗಿ ಔಷಧಿ ಹೊಡೆದ್ರೆ ಚೆನ್ನಾಗಿ ಬರಲಿ ಔಷಧಿ ಇದು ಪ್ಲಾಂಟ್ ಅಂತ ಹೇಳ್ಬಿಟ್ಟು ಈ ಗಿಡಕ್ಕೆ ಜಾಸ್ತಿ ಔಷಧಿ ಹೊಡೆದ್ರ ಅದೇ ಇನ್ಸೆಕ್ಟಿಸೈಡ್ಸು, ಪೆಸ್ಟಿಸೈಡ್ಸು, ಕೆಮಿಕಲ್ಸ್ಗಳನ್ನ ಜಾಸ್ತಿ ಸ್ಪ್ರೇ ಮಾಡಿರಿ. ಆ ಕೆಮಿಕಲ್ಸ್ ಇರುವಂತಹ ಫುಡ್ನ ನಮ್ಮ ಯಾರು ಇದು ಯಾವುದು ಟೈಗರು, ಲಯನ್ನು, ಟೈಗರ್ ಅಲ್ಲ, ಕೌವು, ಡೀರು, ಗೋಟು ಇವ್ಯಾವ ತಿಂದು ಅನ್ಕೊಳ್ಳೋಣ, ಅದು ಎಲ್ಲ ಜಾಸ್ತಿ ಗ್ರಾಸ್ನ ತಿಂದಂಗೆ ಅದಕ್ಕೆ ಕೆಮಿಕಲ್ಸ್ ಅದಕ್ಕೆ ಸ್ಟೋರ್ ಆಗ್ತಾ ಹೋಗ್ತದೆ. ಅದನ್ನ ನಾವು ಗೋಟ್ನ ನಾವು ತಿಂದ್ರೆ ನಮ್ಮ ಬಾಡಿಗೆ ಏನೈತೆ ಏನು ಇದು ಯಾವುದು ಕೆಮಿಕಲ್ಸ್ ಜಾಸ್ತಿ ಆಗ್ತಾ ಹೋಯ್ತು. ಸೊ ಒಂದು ಟ್ರೋಪಿಕಲ್ ಇಂದ ಇನ್ನೊಂದು ಟ್ರೋಪಿಕಲ್ ಲೆವೆಲ್ಗೆ ಕೆಮಿಕಲ್ಸ್ ಜಾಸ್ತಿ ಆಗದೆ ಬಯೋಮ್ಯಾಗ್ನಿಫಿಕೇಶನ್. ಸೊ ಇದರಲ್ಲಿ ಯಾವ್ದು ಯಾಕೆ ಜಾಸ್ತಿ ಆಯ್ತು ಅಂದ್ರೆ ಬಿಕಾಸ್ ಇಟ್ ಇಸ್ ನಾಟ್ ಎ ಬಯೋಡಿಗ್ರೇಡಬಲ್. ಅದು ಯಾವ್ದಂದ್ರೆ DDT chemicals. Already maximum concentration of such chemicals is found in the accumulation of the human body as a human occupy the top level of the food chain. ನೋಡಿ, ನಾವೇ ಟಾಪ್ ಅಲ್ಲಿ ಇರೋದು, ನಮಗೆ ಜಾಸ್ತಿ ಕೆಮಿಕಲ್ಸ್ ಬರೋದು. ನೋಡಿ, ಇಲ್ಲಿ 100 joule ಆಫ್ ಎನರ್ಜಿ ಇಸ್ ಅವೈಲೇಬಲ್ ಇನ್ ಪ್ರೊಡ್ಯೂಸರ್. ಸೊ ಓನ್ಲಿ ಅದರಲ್ಲಿ 10% 1000 joule ಅಲ್ಲಿ 100 ನೆಕ್ಸ್ಟ್ 90% ಆಫ್ ಎನರ್ಜಿ ಬಾಡಿ ಗ್ರೋತ್ ಡೆವಲಪ್ಮೆಂಟ್ ಯೂಸ್ ಆಯ್ತು. ನೆಕ್ಸ್ಟ್ ರಿಮೈನಿಂಗ್ ಏನಾಯ್ತು ನೆಕ್ಸ್ಟ್ ಎನರ್ಜಿಗೆ ಹೋಗುತ್ತೆ ಅಷ್ಟೇ. ನೋಡಿ, ಎನರ್ಜಿ ದಯನಿಗೆ ಬರದೆ 10% ಆಫ್ ಎನರ್ಜಿ ಕಾರ್ನಿವರ್ಸ್. ಸೊ 9% ಆಫ್ ಎನರ್ಜಿ ಏನಕ್ಕೆ ಗ್ರೋತ್ ಮತ್ತು ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಯೋಡಿಗ್ರೇಡಬಲ್ ಮತ್ತು ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್. ಅಂದ್ರೆ ಯಾವುದು ಭೂಮಿಯಲ್ಲಿ ಕರಗುತ್ತೆ ಅದು ಬಯೋಡಿಗ್ರೇಡಬಲ್, ಯಾವುದು ಭೂಮಿಯಲ್ಲಿ ಕರಗಲ್ಲ ಅದು ನಾನ್ ಬಯೋಡಿಗ್ರೇಡಬಲ್. ಇದು ಡಿಫ್ರೆನ್ಸ್ ಕೇಳ್ತಾರೆ ನಿಮಗೆ. ಸೊ ಅವರು ವಿ ಜನರೇಟ್ ಲಾಟ್ ಆಫ್ ಮೆಟೀರಿಯಲ್ಸ್ ದಟ್ ಇಸ್ ಥ್ರೋನ್ ಅವೇ. ದಿಸ್ ಮೆಟೀರಿಯಲ್ ಇಸ್ ಕಾಲ್ಡ್ ಕ್ಲಾಸಿಫೈಡ್ ಆಸ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್. ಇಟ್ ಇಸ್ ದ ಸಬ್ಸ್ಟೆನ್ಸ್ ವಿಚ್ ಆರ್ ದಟ್ ಇಸ್ ಬ್ರೇಕ್ ಡೌನ್ ಬೈ ಬಯೋಲಾಜಿಕಲ್ ಪ್ರೋಸೆಸ್. ಯಾವುದು ಬಯೋಲಾಜಿಕಲ್ ಪ್ರೋಸೆಸ್ ಇಂದ ಕರಗುತ್ತದೆ, ವಿಚ್ ಆರ್ ಸಬ್ಸ್ಟೆನ್ಸ್ ಬ್ರೇಕ್ ಡೌನ್ ಬೈ ಬಯೋಲಾಜಿಕಲ್ ಪ್ರೋಸೆಸ್ ದಟ್ ಇಸ್ ಕಾಲ್ಡ್ ಆಸ್ ಬಯೋಡಿಗ್ರೇಡಬಲ್. ಎಕ್ಸಾಂಪಲ್ ಯಾವ್ದಪ್ಪ, ಫ್ರೂಟ್ಸು, ವೆಜಿಟೇಬಲ್ ಪೀಲು, ಕಾಟನ್ನು, ಜೂಟು, ಕೌಡಂಗು, ಪೇಪರ್. ಸೊ ಇಷ್ಟು ಭೂಮಿಯಲ್ಲಿ ಏನಾಗುತ್ತೆ ಕರಗುತ್ತೆ. ಅದ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ ಅಂದ್ರೆ ದ ಸಬ್ಸ್ಟೆನ್ಸ್ ಆರ್ ನಾಟ್ ಬ್ರೇಕ್ ಡೌನ್ ಬೈ ಬಯೋಲಾಜಿಕಲ್ ಆಕ್ಟಿವಿಟಿ. ದ ಸಬ್ಸ್ಟೆನ್ಸ್ ವಿಚ್ ಆಸ್ ನಾಟ್ ಬ್ರೇಕ್ ಡೌನ್ ಬೈ ಬಯೋಲಾಜಿಕಲ್ ಆಕ್ಟಿವಿಟಿ ದಟ್ ಇಸ್ ಕಾಲ್ಡ್ ಆಸ್ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್. ಎಕ್ಸಾಂಪಲ್ ನೋಡಿ, ಪ್ಲಾಸ್ಟಿಕ್ಕು, ಪಾಲಿಥಿನ್ನು, ಮೆಟಲ್ಸು, ಸಿಂಥೆಟಿಕ್ ಫೈಬರ್ಸು, ರೇಡಿಯೋ ಆಕ್ಟಿವ್ ವೇಸ್ಟು, ಪೆಸ್ಟಿಸೈಡ್ಸು, ಇನ್ಸೆಕ್ಟಿಸೈಡ್ಸು, DDT ಯಾವುದು ಭೂಮಿಲಿ ಕರಗಲ್ಲ ಅದು ನೆಕ್ಸ್ಟ್ ರೇಡಿಂದ ಒಂದು ಟ್ರೋಪಿಕಲ್ ಲೆವೆಲಿಂದ ನೆಕ್ಸ್ಟ್ ಟ್ರೋಪಿಕಲ್ ಲೆವೆಲ್ಗೆ ಏನಾಗುತ್ತೆ ಡಿಕಂಪೋಸ್ ಆಗೋದ್ರಿಂದ ಭೂಮಿಲಿ ಅದು ಪೊಲ್ಯೂಷನ್ ಕ್ರಿಯೇಟ್ ಮಾಡುತ್ತೆ, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಕ್ರಿಯೇಟ್ ಮಾಡುತ್ತೆ.
ನೋಡಿ, but substance are inert simply persist in the environment in a long time or may harmful in the various member of ecosystem. ಅದು harmful ನ ಮಾಡುತ್ತೆ. ಸೊ ಹಾಗಾದ್ರೆ ಮೆಥಡ್ ಆಫ್ ವೇಸ್ಟ್ ಡಿಸ್ಪೋಸಲ್, ಯಾವ ವೇಸ್ಟ್ ನ ನಾವು ಡಿಸ್ಪೋಸ್ ಮಾಡಬೇಕು? ಬಯೋಡಿಗ್ರೇಡಬಲ್ ಮತ್ತು ನಾನ್ ಬಯೋಡಿಗ್ರೇಡಬಲ್ ಶುಡ್ ಬಿ ಡಿಸ್ಕಾರ್ಡೆಡ್ ಇನ್ ದ ಟೂ ಡಿಫ್ರೆಂಟ್ ಡಸ್ಟ್ಬಿನ್. ನೋಡಿ, ಅದು ಕರಗದು, ಭೂಮಿಲಿ ಕರಗದು ಮತ್ತೆ ಕರಗದೇ ಇರೋದು ಎರಡುವೆ ಏನ್ ಮಾಡ್ಬೇಕು? ಸಪರೇಟ್ ಡಸ್ಟ್ಬಿನ್ ಗಳಿಗೆ ಹಾಕ್ಬೇಕು. ಒಂದು ನಾವು ಮಾಡ್ಬೇಕಾದ್ರೆ ಕೆಲಸ. ಆರ್ಗ್ಯಾನಿಕ್ ವೇಸ್ಟಸ್ ಆರ್ ಫಿಲ್ಡ್ ಇನ್ ದ ಕಾಂಪೋಸಿಟ್ ಪಿಟ್. ಆರ್ಗ್ಯಾನಿಕ್ ವೇಸ್ಟ್ ನಾವು ಕಾಂಪೋಸಿಟ್ ಪಿಟ್ಟಿಗೆ ಹಾಕಬೇಕು. ದಟ್ ಕನ್ವರ್ಟ್ ಇಂಟು ದಿ ಲೇಯರ್ ಆಫ್ ಸಾಯಿಲ್ ಅನ್ನ ಕ್ಲೋಸ್ ಮಾಡಬೇಕು. ಆಫ್ಟರ್ 3 months ಗಾರ್ಬೇಜ್ ಚೇಂಜಸ್ ಇಂಟು ಮ್ಯಾನ್ಯೂರ್. ಅದೇ ಆರ್ಗ್ಯಾನಿಕ್ ವೇಸ್ಟ್ ಅಂದ್ರೆ ನಿಮ್ಮ ಮನೇಲಿ ಡಿಗ್ರೇಡಬಲ್ ಸಬ್ಸ್ಟೆನ್ಸ್ ಇದೆಯಲ್ಲ, ಅದನ್ನ ತಗೊಂಡೋಗಿ ಒಂದು ಗುಡ್ಡಿಗೆ ಹಾಕ್ಬಿಟ್ಟು ಅದು ತುಂಬಾ ವೇಸ್ಟ್ ನ ಹಾಕಿ, ಡಿಕಂಪೋಸಬಲ್ ವೇಸ್ಟ್ ನ ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿದ್ರೆ ಆಫ್ಟರ್ 3 months ಆದ್ಮೇಲೆ ಅದು ಏನಾಗಿರುತ್ತೆ? ಮ್ಯಾನ್ಯೂರ್ ಆಗಿರುತ್ತೆ. Biodegradable waste produced by animals can also use as a biogas plant to produce the biogas and manure. ಅದೇ ಕೌಡಾಗ ತಗೊಂಡೋಗಿ ನೀವು ಬಯೋಗ್ಯಾಸ್ನ ಮತ್ತೆ ಮ್ಯಾನ್ಯೂರ್ ನಾವು ಮಾಡ್ಬೋದು. ಸೊ ಇಟ್ ಕನ್ವೆನ್ಷನಲ್ ಟೆಕ್ನಾಲಜಿ ರೀಯೂಸ್ ದಿಟ್ ಐಟಮ್ ಅಗೇನ್, ದಟ್ ಈಸ್ ನ್ಯೂಸ್ ಪೇಪರ್ ಟು ಮೇಕ್ ಎನ್ವಲಪ್. ನ್ಯೂಸ್ ಪೇಪರ್ ನಾವು ಏನು ಮಾಡ್ತೀವಿ? ಎನ್ವಲಪ್ನೇ ಮಾಡ್ಬೋದು. ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ ವೇಸ್ಟ್ ಇಸ್ ರೀಸೈಕಲ್ಡ್ ಟು ಮೇಕ್ ಎ ನ್ಯೂ ಐಟಮ್. ನೋಡಿ, ಪ್ಲಾಸ್ಟಿಕ್ನ ನಾವು ಯೂಸ್ ಮಾಡ್ಕೊಂಡು ಮತ್ತೆ ಏನು ಮಾಡಿ? ರೀಸೈಕಲ್ ಮಾಡಿ ಅದು ನ್ಯೂ ಐಟಮ್ನ ಮಾಡ್ಬೋದು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಓಝೋನ್ ಲೇಯರ್ O3. ನೋಡಿ, O3 ಮಾಲಿಕ್ಯೂಲ್ ಫಾರ್ಮ್ಡ್ ಬೈ 3 ಆಟಮ್ ಆಫ್ ಓಝೋನ್. O3 ಅಂದ್ರೆ ನೋಡಿ, ಈ ಆಕ್ಸಿಜನ್ ಇರುತ್ತೆ, ಅಟ್ಮಾಸ್ಫಿಯರ್ ಆಕ್ಸಿಜನ್, ಇದಕ್ಕೆ ಓಝೋನ್ ಲೈಟ್ ಬಿದ್ದ ತಕ್ಷಣ UV ರೇಸ್ ಬಿದ್ದ ತಕ್ಷಣ O ಅಂಡ್ O ಆಗಿ ಸ್ಪ್ಲಿಟ್ ಆಗುತ್ತೆ. ಸೊ ಮತ್ತೆ ಈ ಆಕ್ಸಿಜನ್ ಈ O ಜೊತೆ ಕಂಬೈನ್ ಆಗಿ O3 ಆಯ್ತು. ದಿಸ್ ಇಸ್ ಓಝೋನ್. ನೋಡಿ, ಓಝೋನ್ ಇಸ್ ಅ ಡೆಡ್ಲಿ ಪಾಯ್ಸನಸ್. ಹವೆವರ್ ಹೈಯರ್ ಲೆವೆಲ್ ಆಫ್ ದಿಸ್ ಅಟ್ಮಾಸ್ಫಿಯರ್ ಓಝೋನ್ performed by essential function. This shield the surface of the earth from the ಸನ್ ರೇಡಿಯೇಷನ್ ಸಪ್ರೇಟ್ ಮಾಡಿ. ನೋಡಿ, ಭೂಮಿ ಏನು ಕಳ್ರಪ್ಪ, ಇದು ಭೂಮಿ ಆಯ್ತಾ. ಟ್ರೋಪೋಸ್ಪಿಯರ್ ಇರುತ್ತೆ, ಅದ್ರ ಮೇಲೆ ಸ್ಟ್ರಾಟೋಸ್ಪಿಯರ್ ಇರುತ್ತೆ. ಈಗ ಸೂರ್ಯನಿಂದ ಬರುವಂತಹ UV ರೇಸ್ನ ಇದು ಯಾವುದು? ನಮ್ಮ ಓಝೋನ್ ಲೇಯರ್ ಫಿಲ್ಟರ್ ಮಾಡಿ ಭೂಮಿಯಿಂದ ನಮಗೆ ಕ್ಯಾನ್ಸರ್ ಇಂದ UV ರೇಸ್ ಇಂದ ನಮ್ಮ ಮೈಗೆ ಬಿದ್ದರೆ ನಮಗೆ ಸ್ಕಿನ್ ಕ್ಯಾನ್ಸರ್ಗಳು ಬರ್ತದಲ್ಲ, ಅದನ್ನ ಏನ್ ಮಾಡುತ್ತೆ? ಅವಾಯ್ಡ್ ಮಾಡುತ್ತೆ. ಯಾವುದು? ಓಝೋನ್ ಲೇಯರ್. ಸೊ the radiation is highly damaging to our organism. For example, it known as causes the skin cancer to human being. ನಮಗೆ ಸ್ಕಿನ್ ಕ್ಯಾನ್ಸರ್ ನ ಅವಾಯ್ಡ್ ಮಾಡುತ್ತೆ. ಅದು ಓಝೋನ್. ನೋಡಿ, ಫಾರ್ಮೇಶನ್ ಆಫ್ ಓಝೋನ್ ಆಗಲೇ ಹೇಳಿದೆ. ನೋಡಿ, O2 ಮಾಲಿಕ್ಯೂಲ್ಸ್ ಇರೋದು O ಆಗಿ ಸ್ಪ್ಲಿಟ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ UV ರೇಸ್ ಬಿದ್ದ ತಕ್ಷಣ. ಮತ್ತೆ ಅಟ್ಮಾಸ್ಫಿಯರ್ ಇರುವಂತಹ ಮೊನೋ ಆಟಮ್ ನೆಸೆಂಟ್ ಆಕ್ಸನ್ ಅಂತ ಕರೀತಾರೆ, ಅದನ್ನು ಆಕ್ಸಿಜನ್ ಕಂಬೈನ್ ಆಗಿ ಓಝೋನ್ ಫಾರ್ಮೇಶನ್ ಆಗುತ್ತೆ. ದ ಅಮೌಂಟ್ ಆಫ್ ಓಝೋನ್ ದ ಅಟ್ಮಾಸ್ಫಿಯರ್ ಬಿಗನ್ ಡ್ರಾಪ್ ಶಾರ್ಪ್ಲಿ. ದ ಡಿಕ್ರೀಸಸ್ has been linked to synthetic chemicals like chlorofluorocarbon, which is used as a refrigerator and a fire extinguisher. CFCS ಅನ್ನೋದು ಓಝೋನ್ ಲೇಯರ್ ಏನ್ ಮಾಡ್ತು? ಡಿಪ್ಲೇಷನ್ ಮಾಡಕ್ಕೆ ಹೆಲ್ಪ್ ಮಾಡ್ತಿತ್ತು. ಸೊ ಅದನ್ನ ಈಗ ಅವಾಯ್ಡ್ ಮಾಡಿದ್ದಾರೆ. ಸೊ ನಾವು ಯು ಆರ್ ಯೂಸಿಂಗ್ HFCS ಹೈಡ್ರೋಫ್ಲೋರೋಕಾರ್ಬನ್ಸ್ ಗಳನ್ನ ಬಳಸ್ತಿದ್ವಿ. ಸೊ ಇಲ್ಲಿಗೆ ನಿಮ್ಮ ಯಾವುದು ಬಯಾಲಜಿ ಪೋರ್ಷನ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇದನ್ನ ಚೆನ್ನಾಗಿ ರೆಫರ್ ಮಾಡಿ. ನಿಮಗೆ ಬಯಾಲಜಿಲಿ 28 ಮಾರ್ಕ್ಸ್ ಬರ್ತದೆ. ಸೊ 28 ಮಾರ್ಕ್ಸ್ ಬರಲಿ. ಸೊ ಒಳ್ಳೇದಾಗಲಿ ಎಲ್ಲರಿಗೂ. ಈ ಹವರ್ ಎನ್ವೈರನ್ಮೆಂಟ್ ಚಾಪ್ಟರ್ ನಿಮಗೆ 3 ಮಾರ್ಕ್ಸ್ ಇರುತ್ತೆ. ಯಾವ್ದಾದ್ರು 1 ರಿಂದ 2 ಕ್ವಶನ್ಸ್ ನ ಕೇಳ್ತಾರೆ ನಿಮಗೆ. ಸೊ ಬಟ್ ಈ ಚಾಪ್ಟರ್ ನಿಮಗೆ ಕೇಳೋದೇ 3 ಮಾರ್ಕ್ಸ್, ಜಾಸ್ತಿ ಕೇಳೋದ. ಒಂದು ಓಝೋನ್ ಕೇಳ್ಬೋದು, ಇಲ್ಲಾಂದ್ರೆ ಬಯೋಡಿಗ್ರೇಡಬಲ್ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ ಕೇಳ್ಬೋದು, ಇಲ್ಲ ಫುಡ್ ಚೈನ್ ಬಗ್ಗೆ ಕೇಳ್ಬೋದು. ಸೊ ಚೆನ್ನಾಗಿ ಓದಿ, ಎಕ್ಸಾಮ್ಸ್ ಎಲ್ಲ ಹತ್ರ ಇದೆ. ಸೊ ಮ್ಯಾಚ್ IPL ಸ್ಟಾರ್ಟ್ ಆಯ್ತು, ಏನ್ ಮಾಡೋದು ನಂಗೆ ಗೊತ್ತಾಗ್ತಾಯಿಲ್ಲ, ಹಂಗೆ ಹೆಂಗೆ ಅನ್ಕೋಬಾರ್ದು. ಸೊ ಫ್ರೀ ಆದಾಗ ವಿಡಿಯೋ ನೋಡ್ತೀರಿ, PDF ಹಾಕ್ತೀನಿ, PDF ಡೌನ್ಲೋಡ್ ಮಾಡ್ಕೊಂಡು ಚೆನ್ನಾಗಿ ಓದಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಬ್ರೈನಿ ಬೆಂಚ್.